ಯೂಟ್ಯೂಬ್ ಅಲ್ಲಿ ದುಡ್ಡು ಬರಲ್ವಂತೆ, ಇಷ್ಟು ದಿನಕ್ಕೆ $100 ಕಂಪ್ಲೀಟ್ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತಂತೆ, ಇಷ್ಟು ತಿಂಗಳೊಳಗಡೆನೆ ಮಾಡ್ಕೊಬೇಕಂತೆ, ಈ ತರ ಎಲ್ಲಾನು ಹೇಳ್ತಾ ಇರ್ತಾರೆ. ತುಂಬಾ ಜನ ತಲೆ ಕೆಡಿಸ್ತಾ ಇರ್ತಾರೆ. ಅಂತ ಮಾತುಗಳಿಗೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಯಾವಾಗ ದುಡ್ಡು ಬರುತ್ತೆ, ಎಷ್ಟು ದಿನಕ್ಕೆ ದುಡ್ಡು ಬರುತ್ತೆ, ಯಾವ ಡೇಟ್ ಅಲ್ಲಿ ದುಡ್ಡು ಬರುತ್ತೆ, ಏನ್ ಮಾಡ್ಬೇಕು ಅದಕ್ಕೆ, ಅದನ್ನೆಲ್ಲಾನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆನಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೇನೇನೆ ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಈ ವರ್ಷ ನೀವು ಅನ್ಕೊಂಡಿರೋ ಎಲ್ಲಾನು ನಿಮ್ಗೆ ಸಿಗ್ಲಿ, ಜೊತೆನಲ್ಲಿ ಎಲ್ಲ ಸಕ್ಸಸ್ ನಿಮ್ಗೆ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಇನ್ನು ವಿಷಯಕ್ಕೆ ಬರೋದಾದ್ರೆ, ತುಂಬಾ ಜನ ಹಿಂಗೆ ಹೇಳಿ ತಲೆ ಕೆಡಿಸ್ತಾ ಇರ್ತಾರೆ. ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಹೇಳ್ತಾ ಇದ್ರು. ಮಾನಿಟೈಸ್ ಆದ್ಮೇಲೆ ಒಂದಿಷ್ಟು ತಿಂಗಳೊಳಗಡೆನೆ ಏನೋ $100 ಕಂಪ್ಲೀಟ್ ಮಾಡ್ಕೊಬೇಕು, ಹಂಗಿದ್ರೆ ಮಾತ್ರನೇನೆ ಅದು ಟಾರ್ಗೆಟ್ ಇರುತ್ತೆ, ಆ ತರ ಈ ತರ ಹಿಂಗೆಲ್ಲ ಹೇಳಿ ತಲೆ ಕೆಡಿಸ್ತಾ ಇರ್ತಾರೆ. ನಾನು ಕೂಡ ಹಂಗೆ ಎದ್ರುಕೊಂಡಿದ್ದೆ ಕೂಡ. ಹೌದಾ, ಇಷ್ಟು ದಿನದೊಳಗಡೆನೆ ಕಂಪ್ಲೀಟ್ ಮಾಡ್ಕೊಬೇಕಾ $100 ಹೆಂಗಪ್ಪ ಮಾಡ್ಕೊಡೋದು ಅಂತೆಲ್ಲಾನು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ನಾನು ಕೂಡ. ಆಮೇಲೆ ಗೊತ್ತಾಗಿದ್ದು, $100 ಮಾಡ್ಕೊಬೇಕು ಆದ್ರೆ ಇಷ್ಟು ತಿಂಗಳೊಳಗಡೆನೆ ಅಥವಾ ಇಷ್ಟು ದಿನದೊಳಗಡೆನೆ ಅಂತ ಯಾವುದೇ ಟಾರ್ಗೆಟ್ ಇರಲ್ಲ. ಚಾನಲ್ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ನಮ್ಗೆ ಟಾರ್ಗೆಟ್ ಇಟ್ಟಿರ್ತಾರೆ ಅಷ್ಟೇನೆ. ಚಾನಲ್ ಮಾನಿಟೈಸ್ ಆದ್ಮೇಲೆ $100 ನೀವು 1 ತಿಂಗಳಲ್ಲಾದ್ರೂ ಮಾಡ್ಬೋದು, 6 ತಿಂಗಳಲ್ಲಾದ್ರೂ ಮಾಡ್ಬೋದು, 1 ವರ್ಷದಲ್ಲಾದ್ರೂ ಮಾಡ್ಬೋದು, 2 ವರ್ಷದಲ್ಲಾದ್ರೂ ಮಾಡ್ಬೋದು. ಯಾವುದೇ ತರ ಟಾರ್ಗೆಟ್ ಇರಲ್ಲ ಅದಕ್ಕೆ. ಯಾವಾಗ ಬೇಕಾದ್ರೂ $100 ಕಂಪ್ಲೀಟ್ ಮಾಡ್ಬೋದು. ನೀವು ಯಾವಾಗ $100 ಕಂಪ್ಲೀಟ್ ಮಾಡ್ತೀರಾ ಅವಾಗ ನಿಮ್ಗೆ ಪೇಮೆಂಟ್ ಬರುತ್ತೆ. ಅವಾಗ ಅಂತಂದ್ರೆ ಇವಾಗ $100 ಈ ಮಂತ್ ಕಂಪ್ಲೀಟ್ ಮಾಡಿದೀರಾ ಅಂತಂದ್ರೆ ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ ಅದು ಪೇಮೆಂಟ್ ಬರೋದು. ಈ ಮಂತ್ಗೆ ಬರಲ್ಲ. ಅದು 1 ತಿಂಗಳು ಬಿಟ್ಟು ಮಾರನೇ ತಿಂಗಳಲ್ಲಿ, ನೆಕ್ಸ್ಟ್ ತಿಂಗಳಲ್ಲಿ ಅದು ಪೇಮೆಂಟ್ ಬರೋದು. ಮಂತ್ ಎಂಡ್ ಅಲ್ಲೇ ಯಾವಾಗ್ಲೂ ಪೇಮೆಂಟ್ ಬರೋದು. ಎಲ್ಲಾರು ತುಂಬಾ ಜನ ನೋಡಿರ್ತೀರಲ್ಲ, ತುಂಬಾ ವಿಡಿಯೋಸ್ ಹಾಕಿರ್ತಾರೆ ನಂದು ಫಸ್ಟ್ ಪೇಮೆಂಟ್ ಬಂತು ಅಂತ ಅನ್ಬಿಟ್ಟು. ನಾನು ಕೂಡ ಫಸ್ಟ್ ಪೇಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪೇಮೆಂಟ್ ಬಂದಾಗ ನಾನು ಕೂಡ ವಿಡಿಯೋ ಮಾಡಿ ಹೇಳ್ತೀನಿ ಎಷ್ಟು ಬಂತು ಏನು ಅಂತ ಅನ್ಬಿಟ್ಟು. ಅಂದ್ರೆ ಕೆಲವ್ರಿಗೆ ವಿಡಿಯೋಗಳೆಲ್ಲ ವೈರಲ್ ಹೋಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಫಸ್ಟ್ ಪೇಮೆಂಟ್ ಅಲ್ಲಿ. ಇನ್ನು ಕೆಲವ್ರಿಗೆ ನಂತರದವ್ರಿಗೆ $100 ಕಂಪ್ಲೀಟ್ ಮಾಡ್ಕೊಳ್ಳೋದೇ ಕಷ್ಟ ಆಗಿರೋವಾಗ $100 ಕಂಪ್ಲೀಟ್ ಆದಾಗ ಅದು ಎಷ್ಟು ಬಂದಿರುತ್ತೆ ಅಷ್ಟೇ ಅಮೌಂಟೇ. ಇವಾಗಿನ ಲೆಕ್ಕದಲ್ಲಿ $1 ಎಷ್ಟಿದೆ ಅಂತ ಲೆಕ್ಕ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ $100 ಎಷ್ಟು ಬರ್ಬೋದು ಅಂತ ಅನ್ಬಿಟ್ಟು. ಆದ್ರೆ ಅದು ಕೂಡ ಖುಷಿನೇ ಅಲ್ವಾ. ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡ್ಕೊಂಡು ಒಂದು ಪೇಮೆಂಟ್ ನ ತಗೊಂತೀವಿ ಅಂತಂದ್ರೆ ಅದು ಖುಷಿ ವಿಷಯನೇ. ಹಾಗಾಗಿ ವಿಡಿಯೋ ಮಾಡಿ ಹೇಳೋದ್ರಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ಖುಷಿಯಾಗೆ ಹೇಳ್ಕೊಬೇಕು. ಇನ್ನು ಕೂಡ ಕಷ್ಟಪಟ್ಟು ಮಾಡಿರ್ತೀವಿ ಅಲ್ಲ, ಹಂಗಾಗಿ. ಇನ್ನು ಹೇಳ್ದಂಗೆ ಮಂತ್ ಎಂಡ್ ಅಲ್ಲಿ ಅದು ಕೊಡೋದು ಪೇಮೆಂಟ್ ನ 21st ಇಂದ 25th ಅಥವಾ 30 ಒಳಗಡೆ ಏನೋ ಬರುತ್ತೆ ಪೇಮೆಂಟು. ಆ ಡೇಟ್ ಅಲ್ಲಿ ಯಾವಾಗೋ ಒಂದು ಡೇಟ್ ಅಲ್ಲಿ ಬರುತ್ತೆ. ಒಟ್ನಲ್ಲಿ ಮಂತ್ ಎಂಡ್ ಅಲ್ಲೇ ಕೊಡೋದು, ಸ್ಟಾರ್ಟಿಂಗ್ ಅಲ್ಲಿ ಕೊಡಲ್ಲ ಪೇಮೆಂಟ್ ನ. ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅದು ಬ್ಯಾಂಕ್ ಅಕೌಂಟ್ಗೆ ಏನು ನಾವು ಲಿಂಕ್ ಮಾಡಿರ್ತೀವಿ ಅಲ್ಲ, ಎಲ್ಲಾನು ಕರೆಕ್ಟಾಗಿ ಅಡ್ರೆಸ್ ಹಾಕಿದೀರಾ ಅಂತಂದ್ರೆ ಗ್ಯಾರಂಟಿ ಪೇಮೆಂಟ್ ಬರುತ್ತೆ. ಅದರಲ್ಲೂ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಪೇಮೆಂಟ್ ಹೋಲ್ಡ್ ಆಗ್ಬಿಡುತ್ತೆ. ಹಾಗಾಗಿ ಆಡ್ಸೆನ್ಸ್ಗೆ ಮಾಡ್ಕೊಳ್ಳೋವಾಗ, ಪಿನ್ ಮಾಡ್ಕೊಳ್ಳೋವಾಗ ಅಡ್ರೆಸ್ ವೆರಿಫಿಕೇಶನ್ ಎಲ್ಲ ಮಾಡ್ಬೇಕಿರುತ್ತೆ ಅಲ್ಲ, ಆವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ನಿಮ್ದು ಯಾವುದು ಏನು ಆಧಾರ್ ಕಾರ್ಡ್ ಅಡ್ರೆಸ್ ಅಥವಾ ನಿಮ್ಮ ಬ್ಯಾಂಕ್ಗೆ ಯಾವ ಅಡ್ರೆಸ್ನ ಹಾಕಿರ್ತೀರಾ ಅದೇ ಅಡ್ರೆಸ್ನ ಕರೆಕ್ಟಾಗಿ ಅದನ್ನೇ ಹಾಕಿ, ಅವಾಗ ಮಾತ್ರ ಪೇಮೆಂಟ್ ಬರುತ್ತೆ. ಇಲ್ಲ ಅಂತಂದ್ರೆ ಪೇಮೆಂಟ್ ಹೋಲ್ಡ್ ಆಗ್ಬಿಡುತ್ತೆ ಕರೆಕ್ಟಾಗಿ ಅಡ್ರೆಸ್ ಇಲ್ಲ ಅಂತಂದ್ರೆ. ಹಂಗಾಗಿ ಅಡ್ರೆಸ್ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ ಅಷ್ಟೇನೆ. ಇನ್ನು ಬೇರೆಯವ್ರು ಹೇಳೋ ತರ ಎಲ್ಲಾನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವುದೇ ಟಾರ್ಗೆಟ್ ಇರಲ್ಲ $100 ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಆರಾಮಾಗಿ ಮಾಡ್ಕೊಬಹುದು, ನಿಧಾನಕ್ಕೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಮ್ಮ ವಿಡಿಯೋಸ್ಗೆ ಯಾವಾಗ ವೈರಲ್ ಹೋಗುತ್ತೆ ಅಥವಾ ಯಾವಾಗ ವ್ಯೂಸ್ ಬರುತ್ತೆ ಅವಾಗಲೇ ಡಾಲರ್ ಆಗ್ಲಿ. ಸ್ವಲ್ಪ ಬೇಗ ಆಗುತ್ತೆ ಅಂದ್ರೆ ಅದು ಲೈವ್ ಇಂದ ಅಷ್ಟೇನೆ. ಲೈವ್ ಇಂದ ಅಂದ್ರೆ ಯಾರಾದ್ರೂ ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್, ಮೆಂಬರ್ಶಿಪ್ ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ರೆ ಲೈವ್ ಇಂದ ಯಾವ ವ್ಯೂಸ್ಗೂ ದುಡ್ಡು ಬರಲ್ಲ. ಹಂಗಾಗಿ ತುಂಬಾ ಲೈವ್ ಇಂದಾನೇ ಅದನ್ನ ಕೇಳ್ಕೊಂಡು ಕುತ್ಕೊಳ್ಳೋದು ಚೆನ್ನಾಗಿ ಅನ್ಸಲ್ಲ ಅಲ್ಲ. ವಿಡಿಯೋಸ್ ಇಂದ ಬಂದ್ರೆ ಮಾತ್ರನೇ ಅದೊಂಥರ ಬೆಲೆ ಅಂತ ಅನ್ಸುತ್ತೆ, ಕಷ್ಟಪಟ್ಟಿದೀವಿ ಅಂತ ಅನ್ಸುತ್ತೆ. ವಿಡಿಯೋಸ್ ಇಂದ ಬಂದ್ರೆ ಒಳ್ಳೇದು. ಇನ್ನು ವಿಡಿಯೋಸ್ಗೆ ಎಷ್ಟು ಬರುತ್ತೆ ಡಾಲರು, ಯಾವ ತರ ಕೌಂಟ್ ಆಗುತ್ತೆ, ಎಷ್ಟು ವ್ಯೂಸ್ಗೆ ಡಾಲರ್ ಕೌಂಟ್ ಆಗುತ್ತೆ ಅಂತ ಕೇಳ್ತಿರ್ತಾರೆ ನನ್ನನ್ನ. ವ್ಯೂಸ್ಗೆ ಅಂತಂದ್ರೆ ಈಗ ವಿಡಿಯೋಗಲ್ಲಿ ಲಾಂಗ್ ವಿಡಿಯೋಗೆ ಹೋದ್ರೆ ಲಾಂಗ್ ವಿಡಿಯೋದಲ್ಲಿ ನಾವು ಲಾಂಗ್ ವಿಡಿಯೋನ ಎಷ್ಟು ಲೆಂತ್ ಅಲ್ಲಿ ಹಾಕಿದೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಎಷ್ಟು ಲೆಂತ್ ಅಲ್ಲಿ ಇದೆ ವಿಡಿಯೋ, ಜೊತೆನಲ್ಲಿ ಆ ವಿಡಿಯೋದಲ್ಲಿರೋ ವಿಷಯ ಏನು, ಯಾವ ಕ್ಯಾಟಗರಿ ವಿಡಿಯೋ ಅದನ್ನು ಮ್ಯಾಟರ್ ಆಗುತ್ತೆ. ಯಾವ ಕ್ಯಾಟಗರಿನಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಅದು ಎಷ್ಟು ಆಡ್ಗಳು ರನ್ ಆಗುತ್ತೆ ಅದ್ರ ಮೇಲೆ. ಈಗ 8 ನಿಮಿಷದ ಮೇಲೆ ವಿಡಿಯೋ ಹಾಕಿದ್ರೆ ಒಳ್ಳೇದು. 8 ನಿಮಿಷದ ಮೇಲಿರೋ ವಿಡಿಯೋಗಳಿಗೆ ಆಡ್ಗಳು ರನ್ ಆಗೋದು. ಎಷ್ಟು ಆಡ್ಗಳು ರನ್ ಆಗುತ್ತೆ, ಆ ಆಡ್ಗಳನ್ನ ಎಷ್ಟು ಜನ ಸ್ಕಿಪ್ ಮಾಡ್ದಿರ ನೋಡಿದ್ದಾರೆ, ಎಷ್ಟು ಜನ ಸ್ಕಿಪ್ ಮಾಡಿ ನೋಡಿದ್ದಾರೆ.
ಅದು ಕೂಡ ನೋಡ್ತಾರೆ ಆಡ್ಗಳು. ಯಾಕಂದ್ರೆ ಆಡ್ಗಳಿಂದಾನೇ ಅಲ್ವಾ ಅದರಲ್ಲಿ ರೆವೆನ್ಯೂ ಜನರೇಟ್ ಆಗಬೇಕು. ಹಾಗಾಗಿ ಮತ್ತೆ ಆಡ್ಗಳ ಸೂಟೇಬಲ್ ಆಗುವಂತ ವಿಡಿಯೋಗಳನ್ನೇ ಮಾಡ್ಬೇಕಾಗತ್ತೆ. ಅಂತ ವಿಡಿಯೋಗಳಿಗೆ ಅಂದ್ರೆ ನಮ್ಮ ವಿಡಿಯೋಗಳಲ್ಲಿ ಯಾವ ತರ ಆಡ್ಗಳು ರನ್ ಆಗ್ತಿರ್ತವೆ, ಯಾವ ಬ್ರ್ಯಾಂಡ್ ಆಡ್ಗಳು ರನ್ ಆಗ್ತಿರ್ತವೆ ಅಲ್ಲ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಆ ಬ್ರ್ಯಾಂಡ್ ಅವರು YT ಅವ್ರಿಗೆ ಎಷ್ಟು ಕೊಡ್ತಾರೆ, ಅವ್ರು ಅದರಲ್ಲಿ ಅರ್ಧ ಕಮಿಷನ್ ಇಟ್ಕೊಂಡು ನಮ್ಗೆ ಕೊಡೋದಲ್ವಾ. ಹಾಗಾಗಿ ಎಷ್ಟು ಯಾವ್ಯಾವ ಬ್ರ್ಯಾಂಡ್ಗಳು ಆಡ್ಗಳು ನಮ್ಮ ವಿಡಿಯೋ ಮೇಲೆ ರನ್ ಆಗ್ತಿದೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಆದಷ್ಟು ಆಡ್ ರಿಲೇಟೆಡ್ ಅಂದ್ರೆ ಆಡ್ಗೆ ಸೂಟೇಬಲ್ ಆಗುವಂತ ವಿಡಿಯೋಗಳನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆ ತರ ವಿಡಿಯೋಗಳಿಗೆ ತುಂಬಾ ಚೆನ್ನಾಗಿರೋ ಆಡ್ಗಳನ್ನ ಕೊಡ್ತಾರೆ. ಎಷ್ಟು ಚೆನ್ನಾಗಿರೋ ಆಡ್ಗಳು ಬರುತ್ತೆ ಅಲ್ಲ, ಅಷ್ಟು ಚೆನ್ನಾಗಿ ರೆವಿನ್ಯೂ ಜನರೇಟ್ ಆಗುತ್ತೆ. ಎಷ್ಟು ವ್ಯೂಸ್, ಕೆಲವೊಂದ್ಸರಿ ಲಕ್ಷಗಳ ವ್ಯೂಸ್ ಹೋಗಿರೋದಕ್ಕೂ ಕೂಡ ತುಂಬಾ ಕಮ್ಮಿ ಡಾಲರ್ ಕೌಂಟ್ ಆಗುತ್ತೆ. ಕೆಲವೊಂದ್ಸರಿ ತುಂಬಾ ಕಮ್ಮಿ ಓಡಿರೋ ವ್ಯೂಸ್ಗಳಿಗೂ ಕೂಡ ಜಾಸ್ತಿ ಡಾಲರ್ ಕೌಂಟ್ ಆಗುತ್ತೆ. ಅದು ಹೆಂಗೆ ಅಂದ್ರೆ ಇದೇ ತರನೇ ಆಡ್ಗಳು ಯಾವ ತರ ಬರುತ್ತೆ ನಮ್ಮ ವಿಡಿಯೋ ಮೇಲೆ ಆ ತರ ಡಾಲರ್ ಕೌಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಹೇಳ್ದೆ ಅಲ್ಲ, ವಿಡಿಯೋ ಲೆಂತ್ ಎಷ್ಟಿದೆ ಅದು ಕೂಡ ಇಂಪಾರ್ಟೆಂಟು. ವಿಡಿಯೋ ಲೆಂತ್ ಕೂಡ ನೋಡ್ಕೊಂಡು ಹಾಕಬೇಕು. ಹಂಗಂತ ತುಂಬಾ ಲೆಂತ್ ಮಾಡೋ ಅವಶ್ಯಕತೆ ಇಲ್ಲ. ವಿಷಯ ಇದೆ ವಿಡಿಯೋದಲ್ಲಿ ಅಂತಂದ್ರೆ ಲೆಂತ್ ಹಾಕಿದ್ರೆ ಓಕೆ, ವಿಷಯ ಇಲ್ಲ ಅನ್ನೋದಾದ್ರೆ ಆದಷ್ಟು ಕಮ್ಮಿ ಮಾಡ್ಕೊಂಡ್ರೇನೆ ಒಳ್ಳೇದು. ಆದ್ರೆ 8 ನಿಮಿಷದ ಮೇಲೆ ಇರ್ಲಿ, 8 ರಿಂದ 10 ನಿಮಿಷ, 10 ನಿಮಿಷದ ಮೇಲೆ ಇದ್ರೆ ವಿಡಿಯೋ ತುಂಬಾ ಒಳ್ಳೇದು. ಅದಕ್ಕಿಂತ ಕಮ್ಮಿ ಮಾಡಕ್ ಹೋಗ್ಬೇಡಿ, ಆಡ್ಗಳು ರನ್ ಆಗಲ್ಲ. ಡಾಲರ್ ಮಾಡ್ಕೊಳ್ಳೋದಕ್ಕೆ ಎಷ್ಟೇ ವ್ಯೂಸ್ ಹೋದ್ರು ಕೂಡ, ಈ ಕುಕಿಂಗ್ ಚಾನಲ್ಗಳೆಲ್ಲ ನೋಡಿರ್ತೀರಲ್ಲ, ಅವ್ರು ಲಕ್ಷಗಳ ವ್ಯೂಸ್ ಹೋಗಿದ್ರು ಕೂಡ ಅವ್ರಿಗೆ ಸ್ವಲ್ಪ ಕಮ್ಮಿನೇ ಬರೋದು. ಆ ತರ ಆಗತ್ತೆ. ಯಾಕಂದ್ರೆ ತುಂಬಾ ಕಮ್ಮಿ ಇರುತ್ತೆ ಅಲ್ಲ, 4 ನಿಮಿಷ 5 ನಿಮಿಷ 6 ನಿಮಿಷ ಈ ತರ ಇರುತ್ತೆ ಅಲ್ಲ. ಹಂಗಾಗಿ ಸ್ವಲ್ಪ ಲೆಂತಿ ವಿಡಿಯೋಗಳಾದ್ರೆ ಒಳ್ಳೇದು. ಆಡ್ಗೆ ಸೂಟೇಬಲ್ ಆಗುವಂತ ವಿಡಿಯೋಗಳಾದ್ರೆ ಇನ್ನೂ ಒಳ್ಳೇದು. ಆ ತರ ಇದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಇನ್ನು ಶಾರ್ಟ್ಸ್ ಬರೋದಾದ್ರೆ ಶಾರ್ಟ್ಸ್ ಅಲ್ಲಿ ಯಾವ್ದು ಆಡ್ಗಳು ರನ್ ಆಗಲ್ಲ. ಆದ್ರೆ ವ್ಯೂಸ್ಗೆ ಹೋದ್ರೆ ಈಗ ಒಂದು 10,000 ವ್ಯೂಸ್ ಬಂದಿದೆ ಒಂದು ಶಾರ್ಟ್ ವಿಡಿಯೋಗೆ ಅಂತಂದ್ರೆ ಅದು ಕೂಡ ಲೆಂತ್ ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ಲೆಂತ್ ಇದೆ. ಜೊತೆನಲ್ಲಿ ಆ ಶಾರ್ಟ್ಸ್ ನ ಎಷ್ಟು ಜನ ಪೂರ್ತಿಯಾಗಿ ನೋಡಿದ್ದಾರೆ ಅದನ್ನು ಕೂಡ ಮ್ಯಾಟರ್ ಆಗುತ್ತೆ. ಅಥವಾ ಸ್ಕಿಪ್ ಮಾಡಿ ಸುಮ್ನೆ ಸ್ಕ್ರೋಲ್ ಮಾಡ್ತಾ ಹೋಗ್ತಿರುವಾಗ ಸಿಕ್ಕುತ್ತೆ ಅಲ್ಲ, ಆ ತರ ಏನಾದ್ರು ಮಾಡಿ ಸ್ಕ್ರೋಲ್ ಮಾಡಿದಾರ ಅಥವಾ ಅದನ್ನ ನಿಂತು ನೋಡಿದಾರ ಶಾರ್ಟ್ಸ್ ನ, ಅದು ಕೂಡ ಮ್ಯಾಟರ್ ಆಗುತ್ತೆ. ಹಂಗಾದಾಗ ಒಂದು 10,000 ವ್ಯೂಸ್ ಬಂದಿದೆ ಅಂತಂದ್ರೆ ಅದಕ್ಕೊಂದು 0.023 ಆ ತರ ಏನಾದ್ರು ಬರ್ಬೋದು. ಅಂದ್ರೆ 2 ಪಾಯಿಂಟ್ 3 ಪಾಯಿಂಟ್ ಈ ತರ ಬರ್ಬೋದು. ನನಗೆ ಬಂದಿರೋದು, ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ಅಲ್ಲ, ಯಾವಾಗ್ಲೂ ಅದೇ ಹೇಳ್ತಿರ್ತೀನಿ, ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ, ಒಂದು 5 ಲಕ್ಷ ವ್ಯೂಸ್ ಹೋಗಿರೋದಕ್ಕೆ $2 ಬಂದಿದೆ ಅಂತ. ಆ ತರ ಈಗ 20,000 30,000 ಈ ತರ ವ್ಯೂಸ್ ಏನಾದ್ರು ಹೋಗಿದ್ರೆ ಶಾರ್ಟ್ಸ್ ಅಲ್ಲಿ, ಅದರಲ್ಲಿ 0.10 15 ಈ ತರ ಎಲ್ಲ ಆಡ್ ಆಗುತ್ತೆ. 15 20 ಆ ತರ ಎಲ್ಲ ಆಡ್ ಆಗುತ್ತೆ. ಅದೇ ಹೇಳ್ದಂಗೆ ವಿಡಿಯೋ ಲೆಂತ್ ಮೇಲೆ ಮತ್ತೆ ಆ ವಿಡಿಯೋನ ಆ ಶಾರ್ಟ್ಸ್ ನ ಎಷ್ಟೊತ್ತವರೆಗೂ ನೋಡಿದ್ದಾರೆ, ಎಷ್ಟು ಜನ ಕರೆಕ್ಟ್ ಆಗಿ ನೋಡಿದ್ದಾರೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಇನ್ ಲೈವ್ ಅಲ್ಲಿ ಆವಾಗಲೇ ಹೇಳ್ದಂಗೆ ಬರೀ ಸೂಪರ್ ಚಾಟ್, ಸೂಪರ್ ಥ್ಯಾಂಕ್ಸ್, ಮೆಂಬರ್ಶಿಪ್ ತಗೊಂಡ್ರೆ ಮಾತ್ರ ಆಗುತ್ತೆ. ಇನ್ ಅದ್ರಲ್ಲಿ ಎಷ್ಟೇ ವೈರಲ್ ಹೋದ್ರು ಕೂಡ ಜಾಸ್ತಿ ಇದು ಕೌಂಟ್ ಆಗಲ್ಲ. ಅದ್ರಲ್ಲೂ ಬಂದ್ರೆ ಪಾಯಿಂಟ್ಸ್ ಅಲ್ಲಿ ಬರುತ್ತೆ ಅಷ್ಟೇನೆ. ಪಾಯಿಂಟ್ ಅಲ್ಲಿ 0.0123 ಆ ತರ ಬಂದ್ರೆ ಬರುತ್ತೆ. ಅದು ಬಿಟ್ಟು ಜಾಸ್ತಿ ಡಾಲರ್ ಬರಲ್ಲ ಲೈವ್ ಅಲ್ಲಿ. ಇಷ್ಟಿರುತ್ತೆ ಲೈವ್ ಅಂದ್ರೆ ವ್ಯೂಸ್ಗೆ ಕೌಂಟ್ ಆಗೋದು, ಈ ತರ ಡಾಲರ್ ಕೌಂಟ್ ಆಗೋದು. ಈ ತರ ಕೌಂಟ್ ಆಗಿ ಅದು $100 ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗ ನಮ್ಗೆ ಪೇಮೆಂಟ್ ಬರುತ್ತೆ. ಗ್ಯಾರಂಟಿ ಬರುತ್ತೆ. ಒಂದು 6 ತಿಂಗಳಲ್ಲ, ವರ್ಷ ಅಲ್ಲ, ನೀವು 2 ವರ್ಷ ಟೈಮ್ ತಗೊಂಡ್ರು ಪರವಾಗಿಲ್ಲ. $100 ಯಾವತ್ ಕಂಪ್ಲೀಟ್ ಆಗುತ್ತೆ ಅವತ್ತು ಗ್ಯಾರಂಟಿ ದುಡ್ಡು ಬರುತ್ತೆ. ಸುಮ್ನೆ ಅವರು ಇವರು ತಲೆ ಕೆಡಿಸ್ತಾ ಇರ್ತಾರೆ, ಟಾರ್ಗೆಟ್ ಇಷ್ಟು ದಿನದಲ್ಲೇ ಮಾಡ್ಕೊಬೇಕು, ಹಿಂಗೆ ಮಾಡ್ಕೊಬೇಕು, ಹಿಂಗಿದ್ರೆ ಮಾತ್ರ ಬರುತ್ತೆ, ಆತರ ಎಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂತದೆಲ್ಲ ಏನು ಇಲ್ಲ. ನೀವು ಎಷ್ಟು ದಿನಕ್ಕಾದ್ರೂ ಮಾಡ್ಕೊಬಹುದು, ಪರವಾಗಿಲ್ಲ, ಗ್ಯಾರಂಟಿ ಬರುತ್ತೆ. ಇವತ್ತಿನ ವಿಷಯ ಕೂಡ ಇಷ್ಟೇನೆ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇದನ್ನ ಯಾಕೆ ತಗೊಂಡೆ ಇವತ್ತು ಅಂತಂದ್ರೆ, ತುಂಬಾ ಜನ ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ತುಂಬಾ ಅಂದ್ರೆ ನನ್ನನ್ನು ಸುಮಾರು ಜನ ಕೇಳಿದ್ದಾರೆ, ಯಾವ ತರ ಡಾಲರ್ ಕೌಂಟ್ ಆಗುತ್ತೆ, ಹೆಂಗ್ ಬರುತ್ತೆ ಡಾಲರ್ ಕೌಂಟ್, ಅದು ಗೊತ್ತಾಗ್ತಾನೆ ಇಲ್ಲ, ತಲೆ ಕೆಡ್ತಾ ಇರುತ್ತೆ ನಮ್ಗೆ ಅಂತ ಅನ್ಬಿಟ್ಟು. ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ಹೊಸದಾಗಿ ಚಾನಲ್ಗಳನ್ನ ಮಾಡ್ಕೊಂಡವ್ರಿಗೆ, ಈಗ ಮಾಡ್ಕೊಂಡಿರೋರ್ಗೆ, ಮಾನಿಟೈಸ್ಗೆ ಮಾಡ್ಬೇಕು ಅಂತಿರೋರ್ಗೆ, ಆಡ್ಸೆನ್ಸ್ಗೆ ಅಪ್ಲೈ ಮಾಡ್ಬೇಕು ಅಂತಿರೋರ್ಗೆ ಎಲ್ಲರಿಗೂ ಯೂಸ್ ಆಗತ್ತೆ ಅಂತ ಮಾಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಯಾರೆಲ್ಲ ಕೊನೆ ತನಕ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್. ಕೊನೆ ತನಕ ನೋಡಿರೋರ್ಗೆ, ಕಮೆಂಟ್ ಮಾಡಿರೋರ್ಗೆ ಥ್ಯಾಂಕ್ ಯು. ನೆಕ್ಸ್ಟ್ ಇದಕ್ಕಿಂತ ಚೆನ್ನಾಗಿರೋ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬೈ ಬಾಯ್. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.